ಮೇ 1ನೇ ತಾರೀಕು ವರ್ತೂರಿನ ಮೋರಿಯೊಂದರಲ್ಲಿ ಮೃತದೇಹವೊಂದು ಪತ್ತೆಯಾಗಿತ್ತು. ಪೊಲೀಸರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ರು. ಅಂದರೆ ಯುಡಿಆರ್ ದಾಖಲಾಗಿತ್ತು. ಸದ್ಯ ಇದು ಅಸಹಜ ಸಾವಲ್ಲ, ಕೊಲೆ ಅನ್ನೋದು ಖಚಿತ ಆಗಿದೆ. ಪೊಲೀಸರು ಯುಡಿಆರ್ ದಾಖಲಿಸಿ ತನಿಖೆ ಮುಂದುವರಿಸಿದ್ರು. ಈಗ ಅದು ಕೊಲೆ ಅನ್ನೋದು ಗೊತ್ತಾಗಿದೆ. ಪತಿಯ ಕೊಲೆಗೆ ಸಂಬಂಧಿಸಿದಂತೆ ಪತ್ನಿಯೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಹತ್ಯೆಯ ಕಹಾನಿ ರಿವೀಲ್ ಆಗಿದೆ. ಸ್ವತಃ ಸಂಬಂಧಿಯೇ ನೇಪಾಳ ಮೂಲದ ದೀಪಕ್ ಎಂಬವನನ್ನ ಮರ್ಡರ್ ಮಾಡಿದ್ದಾನೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಮೇ 1ನೇ ತಾರೀಕು ವರ್ತೂರಿನ ಮೋರಿಯಲ್ಲಿ ದೀಪಕ್ನ ಮೃತದೇಹ ಪತ್ತೆಯಾಗಿತ್ತು. ಮೃತದೇಹವನ್ನು ನೋಡಿ ಇದು ಕೊಲೆ ಅಂತ ದೀಪಕ್ನ ಪತ್ನಿ ಸುಷ್ಮಾ ಹೇಳಿಕೊಂಡಿದ್ರು. ಪೊಲೀಸರು ಅಸಹಜ ಸಾವನ್ನು ದಾಖಲಿಸಿದ್ರು, ಕೊಲೆ ಕೇಸನ್ನು ದಾಖಲಿಸಿರಲಿಲ್ಲ. ಮತ್ತೆ ಪತ್ನಿ ದೂರು ಕೊಡ್ತಾರೆ. ಇಂದ್ರ ಎಂಬವನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ದೂರನ್ನು ಕೊಡ್ತಾರೆ. ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸಿದಾಗ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ ಇದು ಬಿದ್ದು ಸತ್ತಿರೋದಲ್ಲ, ಅಸಹಜ ಸಾವಲ್ಲ, ಇದು ಬದಲಾಗಿ ಇದು ಕೊಲೆ ಅನ್ನೋದು ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಂದ್ರ ಬಿಸ್ವಾನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೊಲೆಯಾದಂಥ ದೀಪಕ್ನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಬ್ಬರು ಕೂಡ ನೇಪಾಳದವರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೇಪಾಳ ಮೂಲದವರು ಬೆಂಗಳೂರಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಅಂತ ಬಂದಿದ್ರು. ದೀಪಕ್ಕನ್ನ ಇಂದ್ರ ಬಿಸ್ವಾ ಕೊಂದು ಮೋರಿಗೆ ಹಾಕಿದ್ದ ಅನ್ನೋ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಗಾಯವನ್ನ ನೋಡಿದಾಗ ಅನುಮಾನ ಬಂದಿತ್ತು, ಕೊಲೆ ಇರಬಹುದೇನೋ ಅನುಮಾನ ಬಂದಿತ್ತು. ಆದರೆ ಪೊಲೀಸರು ಅಸಹಜ ಸಾವು ಯುಡಿಆರ್ ಕೇಸನ್ನು ದಾಖಲಿಸಿದ್ರು. ಈಗ ಅದು ಮರ್ಡರ್ ಕೇಸ್ ಆಗಿ ಬದಲಾಗಿದೆ. ಇನ್ನು ಈ ಕೇಸು ಪತ್ತೆಯಾಗಿದ್ದು ಹೇಗೆ ಅನ್ನೋದನ್ನು ನೋಡ್ತಾ ಹೋದರೆ ಒಂದಷ್ಟು ಡೀಟೇಲ್ ಲಭ್ಯವಾಗ್ತಾ ಹೋಗುತ್ತೆ. ಏಪ್ರಿಲ್ 11ನೇ ತಾರೀಕು ದೀಪಕ್ ಮತ್ತು ಆತನ ಪತ್ನಿ ಸುಷ್ಮಾ ಮಧ್ಯೆ ಗಲಾಟೆಯಾಗುತ್ತೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಈ ಇಂದ್ರ ಬಿಸ್ವಾನ್ ಬಂದಿದ್ದ. ಆತನ ಫೋಟೋವನ್ನು ನೋಡ್ತಾ ಇದ್ದಾರೆ, ಆತನೇ ಕೊಲೆಗಾರ. ಇಂದ್ರ ಬಿಸ್ವಾಗೆ ಈ ವೇಳೆ ಕಣ್ಣಿಗೆ ಒಂದು ಗಾಯ ಆಗಿತ್ತು. ದೀಪಕ್ ಪತ್ನಿ ಜೊತೆ ಜಗಳ ಆಡ್ತಾ ಇದ್ದಾಗ ಇಂದ್ರ ಬಿಸ್ವಾ ಬಿಡಿಸೋದಕ್ಕೆ ಬರ್ತಾನೆ. ಈ ವೇಳೆ ಇಂದ್ರ ಬಿಸ್ವಾಗೆ ಗಾಯ ಆಗುತ್ತೆ. ನಂತರ ಇಬ್ರು ಕೂಡ ಅಲ್ಲಿಂದ ತೆರಳುತ್ತಾರೆ, ಇಂದ್ರ ಬಿಸ್ವಾ ಮತ್ತು ದೀಪಕ್. ನಂತರ ದೀಪಕ್ನ ಮೃತದೇಹ ಪತ್ತೆಯಾಗುತ್ತೆ. ಅಂದ್ರೆ ಜಗಳ ಬಿಡಿಸೋದಕ್ಕೆ ಬಂದಾಗ ನನಗೆ ಹಲ್ಲೆ ಮಾಡಿದ ಅನ್ನೋ ಕಾರಣಕ್ಕಾಗಿ ಇಂದ್ರ ಬಿಸ್ವಾ ಆತನನ್ನು ಕೊಂದು ಹಾಕಿದ್ದ ಅನ್ನೋದು ನಂತರ ತನಿಖೆಯ ವೇಳೆ ಗೊತ್ತಾಗುತ್ತೆ. ಪತ್ನಿಯು ಕೂಡ ಅಂದ್ರೆ ದೀಪಕ್ನ ಪತ್ನಿ ಸುಷ್ಮಾ ಈ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇದು ಕೊಲೆ ಇರಬೇಕು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದರು. ಸದ್ಯ ಪೊಲೀಸರು ಕೊಲೆ ಆರೋಪಿ ಇಂದ್ರ ಬಿಸ್ವಾನನ್ನ ಅರೆಸ್ಟ್ ಮಾಡಿದ್ದಾರೆ, ವರ್ತೂರು ಪೊಲೀಸರು. ಆ ಮೂಲಕ ಯುಡಿಆರ್ ಕೇಸು ಮರ್ಡರ್ ಕೇಸ್ ಆಗಿ ಬದಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಈ ಕೇಸನ್ನ ಪೊಲೀಸರು ಭೇದಿಸಿದ ಹೇಗೆ, ಪತ್ನಿಯ ಅನುಮಾನ ನಿಜವಾಗಿದ್ದು ಹೇಗೆ? ರಕ್ಷತ್, ವರ್ತೂರಿನ ಒಂದು ಮೋರಿಯಲ್ಲಿ ಅಪರಿಚಿತ ಶವ ಸಿಗುತ್ತೆ. ಪೊಲೀಸರು ಕೂಡ ಯಾರ್ದಿರ್ಬೋದು ಈ ಶವ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇದು ದೀಪಕ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರ ಪತ್ನಿಯನ್ನ ಕರೆಸ್ತಾರೆ, ಸುಷ್ಮಾ ಅವ್ರನ್ನ ಕರೆಸಿ ಈ ಶವ ಏನಿದೆ ಇದು ಯಾರದ್ದು ಅಂತ ಹೇಳಿ ಗುರ್ತು ಹಿಡಿತೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಇಲ್ಲ, ಇದು ನನ್ನ ಗಂಡನ ಶವ ಅನ್ನೋದನ್ನ ಸ್ಪಷ್ಟವಾಗಿ ಗುರ್ತು ಹಿಡಿತಾರೆ. ಅನಂತರದಲ್ಲಿ ಹಾಗಾದ್ರೆ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸುಷ್ಮಾ ಕೂಡ ಒಂದು ಮಾತನ್ನ ಹೇಳ್ತಾರೆ, ಆ ಒಂದು ಶವದ ಎದೆಯ ಭಾಗದಲ್ಲಿ ಗಾಯ ಆಗಿರುತ್ತೆ, ಹಾಗಾಗಿ ಇದು ಗಾಯ ಆಗಿದೆ, ನನ್ನ ಗಂಡನ ಎದೆಯ ಭಾಗದಲ್ಲಿ ಯಾವುದೇ ರೀತಿಯ ಗಾಯ ಇರಲಿಲ್ಲ ಅನ್ನುವಂಥದ್ದನ್ನ ಮೊದಲೇ ಪ್ರಾಥಮಿಕವಾಗಿ ಹೇಳಿರ್ತಾರೆ. ಪೊಲೀಸರು ಕೂಡ ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಹಾಗೆ ಅನುಮಾನಾಸ್ಪದ ಸಾವು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಯಾವುದೇ ಕುರುಹು ಕೂಡ ಅಲ್ಲಿ ಸಿಕ್ಕಿರೋದಿಲ್ಲ. ಅದರಲ್ಲೂ ಕೂಡ ಸುಷ್ಮಾ ಸಾಕಷ್ಟು ಬಾರಿ ಹೇಳಿರ್ತಾರೆ, ಅಂದ್ರೆ ಇದು ಅಸಹಜ ಸಾವಲ್ಲ, ಇದು ಕೊಲೆಯಾಗಿರುವಂತದ್ದು ಅಂತ ಹೇಳಿ. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಷ್ಮಾನ ಸ್ನೇಹಿತ ಒಬ್ಬರಿರ್ತಾಳೆ, ಕರುಣಾ ಸಿಂಗ್ ಅಂತ ಹೇಳಿ. ಆಕೆ ಏನಿರ್ತಾಳೆ, ಆಕೆಗೆ ಇಂದ್ರ ಕೂಡ ಫ್ರೆಂಡ್ ಆಗಿರ್ತಾನೆ. ಆತ ಒಂದು ಮಾತನ್ನ ಹೇಳ್ತಾನೆ, ನಾನು ದೀಪಕನ್ನ ಕೊಲೆ ಮಾಡಿರೋದು ಅಂತ ಹೇಳಿ. ಯಾವಾಗ ಕರುಣಾ ಸಿಂಗ್ಗೆ ಈ ವಿಚಾರ ಗೊತ್ತಾಗುತ್ತೋ ಕರುಣಾ ಸಿಂಗ್ ಹೋಗಿ ಸುಷ್ಮಾನ ಬಳಿಯಲ್ಲಿ ಹೇಳ್ತಾಳೆ, ಅಂದ್ರೆ ಇಂದ್ರ ಏನಿರ್ತಾನೆ, ಇಂದ್ರನೇ ದೀಪಕ್ನನ್ನ ಕೊಲೆ ಮಾಡಿರೋದು ಅಂತ ನನ್ನ ಬಳಿ
ಹೇಳಿದ್ದಾನೆ ಅನ್ನುವಂತ ವಿಚಾರವನ್ನ ಆಕೆಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಆ ಸಂದರ್ಭದಲ್ಲಿ ಸುಷ್ಮಾ ವರ್ತೂರು ಪೊಲೀಸ್ ಠಾಣೆಗೆ ತೆರಳಿ ಈ ವಿಚಾರವನ್ನ ಸ್ಪಷ್ಟಪಡಿಸ್ತಾಳೆ. ಅಂದ್ರೆ ಕರುಣಾ ಸಿಂಗ್ ಬಳಿಯಲ್ಲಿ ಇಂದ್ರಾನೇ ಹೇಳ್ಕೊಂಡಿದ್ದಾನೆ, ತಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾನಂತೆ ಅಂತ ಹೇಳಿದಾಗ ವರ್ತೂರು ಪೊಲೀಸರು ಕೂಡ ತಕ್ಷಣವೇ ಅಲರ್ಟ್ ಆಗ್ತಾರೆ. ಹಾಗೆ ಇಂದ್ರ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಂದ್ರನ ಹುಡುಕದಂತ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆಗ ಒಂದು ಕಹಾನಿ ರಿವೀಲ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ, ಅಂದ್ರೆ ಈ ಹಿಂದೆ ಏನಾಗಿರುತ್ತೆ, ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ದೀಪಕ್ ಹಾಗೆ ಸುಷ್ಮಾ ನಡುವೆ ಒಂದು ಗಲಾಟೆ ಆಗ್ತಾ ಇರುತ್ತೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಇಂದ್ರ ಕೂಡ ಅಲ್ಲೇ ಪಕ್ಕದಲ್ಲೇ ಇರ್ತಾನೆ. ಅಂದ್ರೆ ಇಂದ್ರ ಇವ್ರ ಜೊತೆಯಲ್ಲಿ ವಾಸವಾಗಿರ್ತಾನೆ, ಹತ್ರದ ಸಂಬಂಧಿ ಕೂಡ ಹೌದು. ಜಗಳವನ್ನ ಬಿಡಿಸ್ಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ದೀಪಕ್ ಒಂದು ರಾಡ್ನಿಂದ ಸ್ವಲ್ಪ ಹಲ್ಲೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇಂದ್ರನ ಕಣ್ಣಿನ ಭಾಗ ಏನಿದೆ ಅದಕ್ಕೆ ಅಲ್ಲಿ ಹಲ್ಲೆಯಾಗುತ್ತೆ. ಆಗ ಆತ ಸಾಕಷ್ಟು ಸಿಟ್ಟಿಗೆ ಹೇಳ್ತಾನೆ, ನನ್ನ ಮೇಲೆಯೇ ಹಲ್ಲೆ ಮಾಡ್ತೀಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾನೆ. ಅನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ದಿನ ಇಬ್ರು ಕೂಡ ಕಾಣೆಯಾಗ್ತಾರೆ, ಅಂದ್ರೆ ನಾಪತ್ತೆ ಆಗ್ತಾರೆ. ಅವ್ರಿಬ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ. ಹಾಗೆ ಅವರ ಮನೆಯವರು ಕೂಡ ಸುಮ್ಮನೆ ಆಗಿರ್ತಾರೆ. ಅಂದ್ರೆ ಸುಷ್ಮಾ ಕೂಡ ಈ ಬಗ್ಗೆ ಯಾವುದೇ ತಲೆಯನ್ನ ಕೆಡಿಸಿಕೊಂಡಿರೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುತ್ತೆ. ಆದ್ರೆ ಯಾವಾಗ ಮೃತದೇಹ ಪತ್ತೆಯಾಗುತ್ತಲ್ಲ, ಆ ಸಂದರ್ಭದಲ್ಲಿ ಸುಷ್ಮಾ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದು ಅಸಹಜ ಸಾವಲ್ಲ, ಯಾರೋ ಕೊಲೆ ಮಾಡಿದ್ದಾರೆ ಅಂತೇಳಿ. ಆದ್ರೆ ಯಾರು ಅನ್ನೋದ್ರ ಬಗ್ಗೆ ಆಕೆಯು ಕೂಡ ಸ್ಪಷ್ಟವಾದಂತಹ ಒಂದು ನಿಲುವಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂದ್ರ ಇವ್ರ ಜೊತೆಯಲ್ಲೇ ಇರ್ತಾನೆ, ಸಾಕಷ್ಟು ಖುಷಿಯಲ್ಲಿರ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬರುವಂತ ರೀತಿಯಲ್ಲಿ ಆತನು ಕೂಡ ನಡೆದುಕೊಂಡಿರೋದಿಲ್ಲ. ಆ ಒಂದು ಗಲಾಟೆ ಆಗಿದ್ರ ಬಗ್ಗೆ ಕೂಡ ಆಕೆ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿರ್ತಾಳೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬರುವಂತಹ ಒಂದು ಯಾವುದೇ ವಿಚಾರ ಕೂಡ ಆಗೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಗೆ ಶವನ್ನ ಕಳಿಸಿಕೊಡ್ತಾರೆ. ಮರಣೋತ್ತರ ಪರೀಕ್ಷೆ ವರದಿ ಬಂದಂತ ಸಂದರ್ಭದಲ್ಲಿ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆನಂತರದಲ್ಲಿ ಅದರ ತನಿಖೆಯನ್ನ ಮಾಡಿದ್ರಾಯ್ತು ಅಂತ ಹೇಳಿ ಪೊಲೀಸರು ಕೂಡ ಕಾಯ್ತಾ ಇರ್ತಾರೆ. ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಮರಣೋತ್ತರ ಪರೀಕ್ಷೆ ವರದಿ ಬಂದಂತ ಸಂದರ್ಭದಲ್ಲಿ ಇದು ಅಸಹಜ ಸಾವಲ್ಲ, ಕೊಲೆ ಮಾಡಿರುವಂತದ್ದು ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ಆರೋಪಿಯನ್ನು ಬಂಧಿಸಿದ್ದಾರೆ. ಹೆಚ್ಚಿನ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.